Dear students, myself is Pratibha Pashwanath, Associate Professor, Department of Economics, GFGC, KR Bangalore. Today, my lecture is on target rate of return pricing. Dear students, in my last session said about different pricing methods adopted by a firm to fix the price for its product. In the last session, I elaborately explained about the full cost pricing. In this session, it is on target rate of return pricing. Target rate of return pricing. It is a modified form of full cost pricing. Every company expects to earn certain percentage of return on its investments. This is the target return of the company on its investments. Under this, a company fixes the price of its product in such a way that it should yield its target return on its investments. Hence, this method is called as rate of return pricing or target rate of return pricing. ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಸೆಷನ್ನಲ್ಲಿ ಉದ್ಯಮ ಸಂಸ್ಥೆಗಳು ಅಳವಡಿಸಿಕೊಳ್ಳುವಂತಹ ಬೆಲೆ ನಿಗದಿ ವಿಧಾನಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಪೂರ್ಣ ವೆಚ್ಚ ವಿಧಾನದ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕಳೆದ ಸೆಷನ್ನಲ್ಲಿ ನೀಡಿದ್ದೇನೆ. ಈ ಸೆಷನ್ನಲ್ಲಿ ಗುರಿಗೊಳಿಸಿದ ಅಥವಾ ಪ್ರತಿಫಲ ನಿರೀಕ್ಷೆಯ ಬೆಲೆ ವಿಧಾನದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇದು ಮತ್ತೊಂದು ಬೆಲೆ ನಿಗದಿಪಡಿಸುವಂತಹ ವಿಧಾನ. ಪ್ರತಿಫಲ ನಿರೀಕ್ಷೆಯ ದರವು ಪೂರ್ಣ ವೆಚ್ಚದ ಬೆಲೆಯ ಮಾರ್ಪಡಿಸಿದ ಮತ್ತು ಸಂಸ್ಕರಿಸಿದ ರೂಪವಾಗಿದೆ. ಅಂದರೆ ಇಟ್ ಈಸ್ ಅ ಮಾಡಿಫೈಡ್ ವರ್ಷನ್ ಆಫ್ ಫುಲ್ ಕಾಸ್ಟ್ ಪ್ರೈಸಿಂಗ್. ಅಂದರೆ ನಾವು ಹಿಂದಿನ ಸೆಷನ್ನಲ್ಲಿ ಏನು ಪೂರ್ಣ ವೆಚ್ಚದ ಬಗ್ಗೆ ವಿವರಣೆಯನ್ನು ನೀಡಿದ್ವಿ, ಅದರದ್ದು ರಿಫೈನ್ಡ್ ವರ್ಷನ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಅದನ್ನು ಮಾರ್ಪಡಿಸಿದಂತಹ ಅಥವಾ ಸಂಸ್ಕರಿಸಿದಂತಹ ಒಂದು ರೂಪ ಆಗಿದೆ. ಪ್ರತಿಯೊಂದು ಕಂಪನಿಯು ತನ್ನ ಹೂಡಿಕೆಯ ಮೇಲೆ ನಿರ್ದಿಷ್ಟ ಶೇಕಡಾವಾರು ಆದಾಯವನ್ನು ಗಳಿಸಲು ನಿರೀಕ್ಷಿಸುತ್ತದೆ. ಇದರ ಅಡಿಯಲ್ಲಿ ಉದ್ಯಮ ಸಂಸ್ಥೆಯು ತನ್ನ ಉತ್ಪನ್ನಗಳ ಬೆಲೆಯನ್ನು ತನ್ನ ಹೂಡಿಕೆಯ ಮೇಲೆ ತನ್ನ ಗುರಿ ಲಾಭವನ್ನು ನೀಡುವ ರೀತಿಯಲ್ಲಿ ನಿಗದಿಪಡಿಸುತ್ತದೆ. ಆದ್ದರಿಂದ ಇದನ್ನು ಗುರಿಗೊಳಿಸುವ ಅಥವಾ ಪ್ರತಿಫಲ ನಿರೀಕ್ಷೆಯ ಬೆಲೆ ಎಂದು ಕರೆಯಲಾಗುತ್ತದೆ. How this target rate of return pricing is different from full cost pricing. Before knowing about how it is different from full cost pricing, here we should understand how to calculate this target rate of return pricing. Here the firm calculates the amount invested in the business activities and then determines the return they expect from these particular quantities of the product which are sold in the market. In case the forecasted quantity is not sold in the market, how much they are expected, how much they are forecasted, that quantity of commodity is not sold in the market, then the firm can prepare the break-even chart wherein the break-even points are calculated from different sales quantity and try to minimize the cost of production. The ultimate index of business efficiency is the rate of return investment. That means rate of return on investment is more, the business efficiency, it shows the business efficiency is high. If the business return on investment is less, that shows the business efficiency is very low in the market. Therefore, one has to think that among the individual firms, that one has to think seriously about the rate of return on capital invested in its business. ವಿದ್ಯಾರ್ಥಿಗಳೇ,
ಉದ್ಯಮ ಸಂಸ್ಥೆಯ ಪ್ರತಿಫಲ ನಿರೀಕ್ಷೆಯ ಬೆಲೆ ವಿಧಾನದಲ್ಲಿ ಉದ್ಯಮ ಸಂಸ್ಥೆಯು ವ್ಯವಹಾರ ಚಟುವಟಿಕೆಗಳಲ್ಲಿ ಮಾಡಿದ ಮೊತ್ತವನ್ನು ಇದು ಲೆಕ್ಕ ಹಾಕ್ತದೆ ಮತ್ತು ನಂತರ ಮಾರಾಟವಾದ ಉತ್ಪನ್ನದ ಈ ನಿರ್ದಿಷ್ಟ ಪ್ರಮಾಣಗಳಿಂದ ಅವರು ನಿರೀಕ್ಷಿಸುವ ಆದಾಯವನ್ನು ನಿರ್ಧಾರ ಮಾಡ್ತದೆ. ಒಂದು ವೇಳೆ ಉದ್ಯಮ ಸಂಸ್ಥೆಗಳು ತಾವು ಅಂದಾಜಿಸಿದ ಪ್ರಮಾಣವನ್ನು ಉದ್ಯಮ ಸಂಸ್ಥೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಾಧ್ಯ ಆಗಲಿಲ್ಲ ಅಂತಂದರೆ ಉದ್ಯಮ ಸಂಸ್ಥೆಯು ಲಾಭ ನಷ್ಟರಹಿತ ಬ್ರೇಕ್ ಈವನ್ ಚಾರ್ಟ್ ಅಂತ ನಾವು ಹೇಳ್ತೇವೆ, ಅದನ್ನು ತಯಾರಿಸ್ತದೆ. ಹಾಗೆಯೇ ಉದ್ಯಮ ಸಂಸ್ಥೆ ತನ್ನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಬ್ರೇಕ್ ಈವನ್ ಚಾರ್ಟ್ ಏನಿದೆ ಅದನ್ನು ವಿಭಿನ್ನ ಮಾರಾಟ ಪ್ರಮಾಣದಲ್ಲಿ ಲೆಕ್ಕ ಹಾಕಲಾಗ್ತದೆ. ಆದ್ದರಿಂದ ವ್ಯವಹಾರದ ದಕ್ಷತೆ ಏನಿದೆ ಅದು ವ್ಯವಹಾರದ ದಕ್ಷತೆಯ ಅಂತಿಮ ಸೂಚ್ಯಂಕ ಅಂತಂತಂದರೆ ಹೂಡಿಕೆಯ ಮೇಲಿನ ಲಾಭದ ದರವಾಗಿದೆ. ಅಂದರೆ ಹೂಡಿಕೆಯ ಮೇಲಿನ ಲಾಭದ ದರ ಹೆಚ್ಚಾದಷ್ಟು ಕೂಡ ವ್ಯವಹಾರದ ದಕ್ಷತೆ ಹೆಚ್ಚಾಗಿರ್ತದೆ ಅನ್ನೋದನ್ನು ಅದು ವ್ಯಕ್ತಪಡಿಸ್ತದೆ. ಒಂದು ವೇಳೆ ಹೂಡಿಕೆಯ ಮೇಲಿನ ಲಾಭದ ದರ ಕಡಿಮೆ ಆಯಿತು ಅಂತಂದರೆ ಅದರ ಒಂದು ಉದ್ಯಮ ಸಂಸ್ಥೆಯ ವ್ಯವಹಾರದ ದಕ್ಷತೆ ಕಡಿಮೆಯಾಗಿದೆ ಎನ್ನುವುದನ್ನು ಅದು ವ್ಯಕ್ತಪಡಿಸ್ತದೆ. ಆದ್ದರಿಂದ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಬಂಡವಾಳದ ಲಾಭದ ದರದ ಬಗ್ಗೆ ಪ್ರತಿಯೊಂದು ಉದ್ಯಮ ಸಂಸ್ಥೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. Dear students, I said that target rate of return pricing is modified or refined version of full cost pricing, and it is different from full cost pricing. How it is different from full cost pricing? Full cost pricing considers profit margins arbitrarily, but target rate of return pricing takes into account the yield from capital invested in business. It means the firm rationally decides the minimum rate of return which must be earned by the product. The methodology of price determination is same in both full cost and target rate of return pricing. But the only difference, what is the difference between this full cost pricing and target rate of return pricing? The only difference is that firms determine the average profit margin on the basis of target or desired rate of return on its investment in the case of target rate of return pricing. But the profit that means percentage profit margin is that profit margin is under full cost pricing, but the target rate of return is considered in the case of whatever the invested on the investment is considered in the target rate of return pricing. That is the difference that we found between full cost pricing and target rate of return pricing. Therefore, the profit margin is also determined on the basis of company's experience, consumers' paying capacity, risk involved, and some other factors in determining the profit margin in the case. In this method, a company estimates future sales, future costs, and arrive at the markup that will achieve a target return on the company's investment. Therefore, that is Professor Davies and Hukas in their book Managerial Economics have used the following formula to calculate the desired rate of return on investment in target rate of return pricing method. So what is that formula? So that is percentage markup formula. That is how it is percentage markup can be calculated. It is by using capital employed by the firm divided by total annual cost
ಮಲ್ಟಿಪ್ಲೈಡ್ ಬೈ ಪ್ಲ್ಯಾನ್ಡ್ ರೇಟ್ ಆಫ್ ರಿಟರ್ನ್. ಅಂದರೆ ಇದರಲ್ಲಿ ಶೇಕಡಾವಾರು ಪೂರ್ಣ ವೆಚ್ಚ ಬೆಲೆ ನಿರೀಕ್ಷಿತ ಪ್ರತಿಫಲವನ್ನು ಕಂಡುಕೊಳ್ಳೋದಕ್ಕೆ ಬಂಡವಾಳದ ಬಳಕೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡಿವೈಡೆಡ್ ಬೈ ಒಟ್ಟು ವಾರ್ಷಿಕ ವೆಚ್ಚ ಟೋಟಲ್ ಆ್ಯನ್ಯುಯಲ್ ಕಾಸ್ಟ್ ಮಲ್ಟಿಪ್ಲೈಡ್ ಬೈ ಇದನ್ನು ಗುಣಿಸಲಾಗ್ತದೆ. ಯಾವುದರಿಂದ? ಯೋಜಿತ ಆದಾಯದ ದರದಿಂದ. ಆಫ್ಟರ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಮಾರ್ಕಪ್ ಪ್ರೈಸ್ ಪರ್ಸೆಂಟೇಜ್ ಮಾರ್ಕಪ್ ಅಂದರೆ ಶೇಕಡಾವಾರು ಪೂರ್ಣ ವೆಚ್ಚ ಬೆಲೆ ನಿರೀಕ್ಷಿತ ಪ್ರತಿಫಲವನ್ನು ಕಂಡುಕೊಂಡ ನಂತರ, ಈ ಸೂತ್ರವನ್ನು ಹಾಕಿ ಕಂಡುಕೊಂಡ ನಂತರ, ದೆನ್ ದ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್. ಸೊ ದ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಮಾರ್ಕಪ್. ಅಂದರೆ ಮಾರಾಟ ಬೆಲೆಯನ್ನು ನಿಗದಿಪಡಿಸಲಾಗ್ತದೆ. ಮಾರಾಟ ಬೆಲೆ ಯಾವುದಕ್ಕೆ ಸಮನಾಗಿರ್ತದೆ? ವೆಚ್ಚ ಬೆಲೆ ಮತ್ತು ಮಾರ್ಕಪ್ ಅಂತಂದರೆ ಪೂರ್ಣ ವೆಚ್ಚ ಬೆಲೆ ನಿರೀಕ್ಷಿತ ಪ್ರತಿಫಲ. ಇವೆರಡನ್ನು ಸೇರಿಸಿದಾಗ ಮಾರಾಟ ಬೆಲೆಯನ್ನು ನಿಗದಿಪಡಿಸಲಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸೆಲ್ಲಿಂಗ್ ಪ್ರೈಸ್ ವಿಚ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಮಾರ್ಕಪ್ ಪ್ರೈಸ್. What is the procedure for the calculation? So the procedure is that the capital, for example, so the example sum is given. A capital employed by a firm is rupees 4 crores. Total annual cost is rupees 10 crores with a planned rate of return of 20%. The total production is 1000 units and the total annual cost is rupees 20,000. Using this formula, what I said, this formula, calculate percentage markup and then calculate selling price. So above formula, calculate percentage markup and selling price. So what steps we should follow? ಯಾವ ಹಂತಗಳನ್ನು ಇಲ್ಲಿ ಅನುಸರಿಸಲಾಗ್ತದೆ? ಇಲ್ಲಿ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಪ್ರೈಸಿಂಗ್, ಗುರಿಗೊಳಿಸಿದ ಬೆಲೆ ನಿಗದಿ ವಿಧಾನವನ್ನು ಕಂಡುಕೊಳ್ಬೇಕು ಅಂತಂತಂದರೆ ಯಾವ ಹಂತಗಳನ್ನು ಇಲ್ಲಿ ಅನುಸರಿಸಲಾಗ್ತದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗಿದೆ. ಹೌ ಟು ಕ್ಯಾಲ್ಕುಲೇಟ್, ವಾಟ್ ಪ್ರೊಸೀಜರ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ selling price and the target rate of return pricing. The step 1 is that first calculation of percentage markup. How to calculate it? So the percentage, we know that percentage markup can be calculated by the formula capital employed divided by total annual cost into planned rate of return. So that capital employed is 4 crores. Capital employed is 4 crores and divided by 10, that is total annual cost. This is total annual cost multiplied by planned rate of return. That is planned rate of return of 20%. So therefore 4 divided by 10 into 20, that is equal to, that is 24s are 80, 80 divided by 10, it is equal to 8%. So that is percentage markup is 8%. And then percentage markup ಅನ್ನು ನಾವು ಕಂಡುಕೊಳ್ಬೇಕು ಅಂತಂತಂದರೆ ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಇಲ್ಲಿ ಬಂಡವಾಳದ ಬಳಕೆ, ಎಷ್ಟು ಬಂಡವಾಳದ ಬಳಕೆ ಇದೆ? 4 crores, 4 ಕೋಟಿ ರೂಪಾಯಿಗಳು, ಡಿವೈಡೆಡ್ ಬೈ ಟೋಟಲ್ ಆ್ಯನ್ಯುವಲ್ ಕಾಸ್ಟ್, ಒಟ್ಟು ವೆಚ್ಚ, ಒಟ್ಟು ವಾರ್ಷಿಕ ವೆಚ್ಚ ಎಷ್ಟಿದೆ? 10 crores ಇದೆ. ಸೊ ಡಿವೈಡೆಡ್ ಬೈ 10 ಇಂಟು ಪ್ಲ್ಯಾನ್ಡ್ ರೇಟ್ ಆಫ್ ರಿಟರ್ನ್ ಅಂದರೆ ಯೋಜಿತಗೊಳಿಸಿದಂತಹ ಪ್ರತಿಫಲದ ದರ ಎಷ್ಟಿದೆ? 20% ಇದೆ. ಸೊ ಇಂಟು 20, ದಟ್ ಈಸ್ ಯೋಜಿತ ಆದಾಯದ ದರ ಅಥವಾ ಯೋಜಿತ ಆದಾಯದ ದರ 20 ಇದೆ, 20% ಇದೆ, ಇಂಟು 20 ಈಸ್ ಈಕ್ವಲ್ ಟು 20 ಇಂಟು 20 ಇಂಟು 4 80, 80 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 8. ಸೊ ಈ ಥರ ಪರ್ಸೆಂಟೇಜ್ ಮಾರ್ಕಪ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಸ್ಟೆಪ್ 2, ಎರಡನೇ ಹಂತ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಯೂನಿಟ್. ಸೊ ವೆಚ್ಚ ಪರ್ ಒಂದು ಘಟಕಕ್ಕೆ ಒಂದು ವಸ್ತುವಿನ ವೆಚ್ಚ ಎಷ್ಟಿದೆ ಅನ್ನೋದನ್ನು ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಇಟ್ ಈಸ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಬೈ ಟೋಟಲ್ ಔಟ್ಪುಟ್. ಅಂದರೆ ದ ಕಾಸ್ಟ್ ಪರ್ ಯೂನಿಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ, ದಟ್ ಈಸ್ ನಥಿಂಗ್ ಬಟ್ ಆವರೇಜ್ ಕಾಸ್ಟ್. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಟೋಟಲ್ ಕಾಸ್ಟ್ ಬೈ ಟೋಟಲ್ ಔಟ್ಪುಟ್. ಟೋಟಲ್ ಕಾಸ್ಟ್ ಎಷ್ಟಿದೆ? ಟೋಟಲ್ annual cost is 20,000. So therefore it is 20,000 divided by total production. Total production is 1,000. 1,000 units is equal to, that is 20,000 divided by 1,000 is equal to 20. That is
average cost or cost per unit of output is 20. And then ಅಂದರೆ ಒಂದು ವಸ್ತುವಿಗೆ ತಗಲುವಂತಹ ವೆಚ್ಚವನ್ನು ಎಷ್ಟು ಅನ್ನೋದನ್ನು ನಾವಲ್ಲಿ ಕಂಡುಕೊಳ್ಬೇಕು. ನಮಗೆ ಸೂತ್ರ ಗೊತ್ತಿದೆ. ಒಟ್ಟು ವೆಚ್ಚದಿಂದ ಒಂದು ವಸ್ತುವಿನ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನು ನಾವು ಕಂಡುಕೊಳ್ಬೇಕು ಅಂತಂತಂದರೆ ಒಟ್ಟು ವೆಚ್ಚ ಡಿವೈಡೆಡ್ ಬೈ ಒಟ್ಟು ಉತ್ಪನ್ನ ಅದರಿಂದ ನಾವು ಭಾಗಿಸ್ಬೇಕು. ಒಟ್ಟು ವೆಚ್ಚ ಎಷ್ಟಿದೆ? 20,000 ಇದೆ, ಡಿವೈಡೆಡ್ ಬೈ ಒಟ್ಟು ಉತ್ಪನ್ನ 1,000 ಯೂನಿಟ್ಗಳಾಗಿದೆ. ಸೊ 1,000ದಿಂದ 20,000ವನ್ನು ನಾವು ಭಾಗಿಸಿದಾಗ ನಮಗೆ 20 ಬರ್ತದೆ. ಅದರಿಂದ ಒಂದು ವಸ್ತುವಿನ ಉತ್ಪಾದನೆಗೆ ತಗಲುವಂತಹ ವೆಚ್ಚ 20. ನೆಕ್ಸ್ಟ್, ದಟ್ ಈಸ್ ನಥಿಂಗ್ ಬಟ್ ಆ್ಯಾವರೇಜ್ ಕಾಸ್ಟ್, ಸರಾಸರಿ ವೆಚ್ಚ ಅಂತಲೂ ಕೂಡ ನಾವು ಅದನ್ನು ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಈಸ್, ದಟ್ ಈಸ್ ಸ್ಟೆಪ್ 3, ಮಾರ್ಕಪ್ ಪ್ರೈಸ್. ಸೊ ಬೇಸ್ಡ್ ಆನ್ ದಿಸ್ ವಿ ಆರ್ ಬೇಸ್ಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಮಾರ್ಕಪ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್, ಇವೆರಡನ್ನು ನಾವು ತೆಗೆದುಕೊಂಡು ಏನು ಮಾಡಬೇಕಲ್ಲಿ ಮಾರ್ಕಪ್ ಪ್ರೈಸ್ನ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾರ್ಕಪ್ ಪ್ರೈಸ್. So that is, it is nothing but percentage markup into cost per unit. So the percentage markup we calculated is 8%. 8%. So therefore 8 divided by 100 into cost per unit. Cost per unit we calculated is 20. So 20 into 8, it is 160. 160 divided by 100 is equal to 1.60. ಸೊ ಅದರಿಂದ ಇದರಲ್ಲಿ ನಾವೇನನ್ನು ಕಂಡುಹಿಡ್ಕೋಬೇಕು? ಮಾರ್ಕಪ್ ಪ್ರೈಸ್ ಅಂದರೆ ಗುರಿಗೊಳಿಸಿದ ಬೆಲೆಯನ್ನು ನಾವಲ್ಲಿ ಕಂಡುಕೊಳ್ಬೇಕು. ಗುರಿಗೊಳಿಸಿದ ಬೆಲೆ ಯಾವುದಕ್ಕೆ ಸಮನಾಗಿದೆ? ಅಲ್ಲಿ ಪರ್ಸೆಂಟೇಜ್ ಮಾರ್ಕಪ್ ಅದೇನಿದೆ ಅದಕ್ಕೆ ಸಮ, ಮತ್ತು ಇಂಟು ಮಲ್ಟಿಪ್ಲೈಡ್ ಬೈ ಅದನ್ನು ಯಾವುದರಿಂದ ಗುಣಿಸ್ಬೇಕು? ಕಾಸ್ಟ್ ಪರ್ ಯೂನಿಟ್, ಒಂದು ಘಟಕಕ್ಕೆ ತಗಲುವಂತಹ ವೆಚ್ಚ, ಇದರಿಂದ ಗುಣಿಸ್ಕೋಬೇಕು. ಅದರಿಂದ 8% ಮಾರ್ಕಪ್ ಅಂತಂತಂದರೆ 8 ಡಿವೈಡೆಡ್ ಬೈ 100 ಆಗುತ್ತೆ. ಅಂದರೆ ಪರ್ಸೆಂಟೇಜ್ ಅಂತಂದರೆ 100. ಸೊ ಅದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ 8 ಡಿವೈಡೆಡ್ ಬೈ 100 ಇಂಟು 20. ಸೊ 20 ಇಂಟು 8 ಈಸ್ ಈಕ್ವಲ್ ಟು 160. 20 ಮತ್ತು 8 ಗುಣಿಸಿದಾಗ ನಮಗೆ 160 ಬರ್ತದೆ. 160 100ರಿಂದ ಭಾಗಿಸಿದಾಗ 1.60, ಅಂದರೆ ಮಾರ್ಕಪ್ ಪ್ರೈಸ್ ಗುರಿಗೊಳಿಸಿದ ಬೆಲೆ ಇಲ್ಲಿ 1.60 ಆಗಿದೆ. ನೆಕ್ಸ್ಟ್ ಸ್ಟೆಪ್, ದ ಸ್ಟೆಪ್ 4, ದ ಲಾಸ್ಟ್ ಸ್ಟೆಪ್ ಈಸ್ ದಟ್ ಫಿಕ್ಸಿಂಗ್ ದ ಸೆಲ್ಲಿಂಗ್ ಪ್ರೈಸ್, ಮಾರಾಟ ಬೆಲೆಯನ್ನು ನಿಗದಿಪಡಿಸುವಂಥದ್ದು. ಸೊ ಇಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಮಾರ್ಕಪ್. ಕಾಸ್ಟ್ ಪ್ರೈಸ್ ಎಷ್ಟು ಬಂದಿದೆ ಅಲ್ಲಿ ನಮಗೆ? ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್, ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 20 ಪ್ಲಸ್ 1 ಮಾರ್ಕಪ್ ಪ್ರೈಸ್ ಈಸ್ 1.60. ಅದರಿಂದ ದ ಪ್ರೈಸ್ ಈಸ್ ಈಕ್ವಲ್ ಟು 21 ರೂಪೀಸ್ 60 ಪೈಸೆ. ಅಂದರೆ ಇಲ್ಲಿ ಕೊನೆಯ ಹಂತದಲ್ಲಿ ಮಾರಾಟದ ಬೆಲೆಯನ್ನು ನಾವು ನಿಗದಿಪಡಿಸಬೇಕು. ಮಾರಾಟದ ಬೆಲೆ ಯಾವುದಕ್ಕೆ ಸಮನಾಗಿದೆ? ವೆಚ್ಚ ಬೆಲೆ ಮತ್ತು ಗುರಿಗೊಳಿಸಿದ ಬೆಲೆ ಇವುಗಳಿಗೆ ಸಮನಾಗಿರ್ತದೆ. ಇಲ್ಲಿ ವೆಚ್ಚ ಬೆಲೆ ಮತ್ತು ಗುರಿಗೊಳಿಸಿದ ಬೆಲೆ ಇವೆರಡನ್ನು ನಾವು ಸೇರಿಸಿದಾಗ 20 ಮತ್ತು 1 ರೂಪೀಸ್ 60 ಪೈಸೆ. ಸೊ ಇದೆರಡನ್ನು ನಾವು ಸೇರಿಸಿದಾಗ ನಮಗೆ 21 ರೂಪಾಯಿ 60 ಪೈಸೆ ಬೆಲೆ ನಿಗದಿಯನ್ನು ನಾವಿಲ್ಲಿ ಮಾಡ್ಬೋದಾಗಿದೆ. ಸೊ ದಿಸ್ ಈಸ್ ದ ಪ್ರೊಸೀಜರ್ ದಟ್ ದ ಫರ್ಮ್ ಶುಡ್ ಫಾಲೋ ವೆನ್ ಫಿಕ್ಸಿಂಗ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂಡರ್ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ pricing. The next step is that advantages and disadvantages. What are the advantages of this target rate of return pricing? The most important advantage of this method is that the target rate of return is easy to calculate and understand. So it is easy, the procedure, the steps we are following, that the firm is following to calculate the target rate of return is very simple and it will be easy to understand. So ಅಂದರೆ ಇದರಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆ ಪ್ರತಿಫಲ ನಿರೀಕ್ಷೆಯ ಬೆಲೆಯ ಲೆಕ್ಕಾಚಾರ ಮತ್ತು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಸುಲಭ. ಏಕೆಂತಂದರೆ ಇದು ನೀಡುವಂತಹ ಹಂತಗಳು ಏನಿದ್ದಾವೆ ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಉದ್ಯಮ ಸಂಸ್ಥೆ ಕೂಡ ಅಲ್ಲಿ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ.
And then another is that this method is a rational basis for fixing the price of the product. That is, this method is using rational basis for fixing the price of the product, that is expected rate of return on the cost of procedure to arrive at the price for his ಪ್ರಾಡಕ್ಟ್. ಅಂದರೆ ಇಲ್ಲಿ ಉತ್ಪನ್ನದ ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಇದು ತರ್ಕಬದ್ಧವಾದಂತಹ ಆಧಾರ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಉದ್ಯಮ ಸಂಸ್ಥೆಯಲ್ಲಿ ಹೆಚ್ಚಾಗಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಉತ್ಪಾದನಾ ವೆಚ್ಚಕ್ಕೆ ನಿರೀಕ್ಷಿತ ದರವನ್ನು ಅದು ಸೇರಿಸ್ತದೆ. ಸೊ ಅದರಿಂದ ಇಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಬೇಕಾಗಿರುವಂತಹ ಒಂದು ತರ್ಕಬದ್ಧ ಆಧಾರ ವಿಧಾನವನ್ನು ಈ ಒಂದು ಗುರಿಗೊಳಿಸುವ ಬೆಲೆ ನೀತಿ ವಿಧಾನ ಒದಗಿಸಿಕೊಡ್ತದೆ. ಆ್ಯಂಡ್ ದೆನ್ ಅನದರ್ ಅಡ್ವಾಂಟೇಜ್ ಈಸ್ ದಟ್ ಇಟ್ ಹೆಲ್ಪ್ಸ್ in protecting the firms against the price wars of self-defeating. That means it protects the firms against the price wars. So as we know that the present market conditions are highly imperfect in nature. So in that condition, so we can see that unhealthy competition among the individual firms. Therefore, this method of target rate of return pricing method protects the firms against unnecessary price wars of self-defeating. ವಿದ್ಯಾರ್ಥಿಗಳೇ, ಈ ಒಂದು ವಿಧಾನ ಬೆಲೆ ಯುದ್ಧಗಳ ವಿರುದ್ಧ ಸಂಸ್ಥೆಗಳನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯವನ್ನು ಮಾಡ್ತದೆ. ಅಂದರೆ ಇಲ್ಲಿ ಬೆಲೆ ಯುದ್ಧಗಳು ಏಕೆ ಅಂತಂದರೆ ನಮಗೆ ಗೊತ್ತಿದೆ, ಇತ್ತೀಚಿನ ಮಾರುಕಟ್ಟೆಗಳು ಹೆಚ್ಚಾಗಿ ಇಂಪರ್ಫೆಕ್ಟ್ ಅಂದರೆ ಅಪರಿಪೂರ್ಣ ಪೈಪೋಟಿಯ ಲಕ್ಷಣವನ್ನು ಅಲ್ಲಿ ಹೊಂದಿವೆ. ಅಲ್ಲಿ ಅಪರಿಪೂರ್ಣ ಪೈಪೋಟಿ ಲಕ್ಷಣ ಇರೋದ್ರಿಂದ ಉದ್ಯಮ ಸಂಸ್ಥೆಗಳೇ ಆಗಲಿ ಅಥವಾ ಗ್ರಾಹಕರಿಗೆ ಆಗಲಿ ಅದರ ಬಗ್ಗೆ ಜ್ಞಾನ ಹೆಚ್ಚಾಗಿ ಇರೋದಿಲ್ಲ. ಅದರಿಂದ ಅಂತಹ ಅಂತಹ ಸಂದರ್ಭದಲ್ಲಿ ಅಂತಹ ಮಾರುಕಟ್ಟೆಗಳಲ್ಲಿ ಏನು ಬೆಲೆ ಯುದ್ಧಗಳು ಉದ್ಯಮ ಸಂಸ್ಥೆಗಳ ವಿರುದ್ಧ ನಡೀತದೆ, ಅಂತಹದರ ವಿರುದ್ಧ ಉದ್ಯಮ ಸಂಸ್ಥೆಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಒಂದು ವಿಧಾನ, ಬೆಲೆ ನೀತಿಯ ವಿಧಾನ ಸಹಾಯವನ್ನು ಮಾಡ್ತದೆ. ಆ್ಯಂಡ್ ದೆನ್ ಅನದರ್ advantage is that it is economical and it simplifies the process of decision making. So it is the cost of calculation is very less. So therefore it is most economical in nature, and also it simplifies the process of decision making. So to take a decisions regarding the price fixation, so it complicated process does not involved in this. Therefore it simplifies the process of decision making. Therefore it is most economical in nature. ವಿದ್ಯಾರ್ಥಿಗಳೇ, ಈ ಒಂದು ವಿಧಾನ ಅತ್ಯಂತ ಮಿತವ್ಯಯಕಾರಿಯಾಗಿದೆ ಮತ್ತು ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಅತ್ಯಂತ ಸರಳಗೊಳಿಸಿದೆ. ಯಾಕೆ ಅಂತಂದರೆ ನಾವು ನೋಡಿದ್ವಿ ಅದರ ಹಂತಗಳು ಯಾವ್ಯಾವ ಹಂತಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಳಾಗ್ತದೆ. ಉದ್ಯಮ ಸಂಸ್ಥೆ ಆ ಹಂತಗಳನ್ನು ನಾವು ನೋಡಿದಾಗ ಯಾವುದೇ ಒಂದು ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಲಭವಾಗಿ ನಿರ್ಧಾರವನ್ನು ಕೈಗೊಳ್ಳಬಹುದು. ಅತ್ಯಂತ ಸರಳ ವಿಧಾನವನ್ನು ಅನುಸರಿಸೋದ್ರಿಂದ ಇದು ಹೆಚ್ಚು ಮಿತವ್ಯಯಕಾರಿಯಾಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅದನ್ನು ಲೆಕ್ಕಾಚಾರ ಮಾಡೋದಕ್ಕೆ ಬೇಕಾಗಿರುವಂತಹ ವೆಚ್ಚಗಳು ಕೂಡ ಅತ್ಯಂತ ಕಡಿಮೆ ಆಗೋದ್ರಿಂದ ಅದು ಉದ್ಯಮ ಸಂಸ್ಥೆಗಳು ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಅದು ಮಿತವ್ಯಯಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ದೆನ್ ಅನದರ್ ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಆಫ್ ದಿಸ್ ಪ್ರೈಸಿಂಗ್ ಮೆಥಡಾಲಜಿ ಈಸ್ ದಟ್ ಇಟ್ ಶೋಸ್ ದ ಕಂಪನಿ ದಟ್ there are two ways of increasing its profit. That means, so it provide two ways. Two ways are provided by this method that the company can use it for increasing its profit. Either it can be increasing the rate of expected return, or by increase in the turnover of capital. So there are two ways to increase its ಪ್ರಾಫಿಟ್. ವಿದ್ಯಾರ್ಥಿಗಳೇ,
ಇಲ್ಲಿ ಕಂಪನಿ ತನ್ನ ಲಾಭವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಎರಡು ಮಾರ್ಗವನ್ನು ಅದು ಈ ಒಂದು ವಿಧಾನ ಒದಗಿಸ್ಕೊಡ್ತದೆ. ಒಂದು ವಿಧಾನ ಅಂತಂತಂದರೆ ನಿರೀಕ್ಷಿತ ಆದಾಯ ದರವನ್ನು ಹೆಚ್ಚಿಸುವ ಮೂಲಕ, ಮತ್ತೊಂದು ಬಂಡವಾಳ ವಹಿವಾಟಿನ ಹೆಚ್ಚಳದಿಂದ. ಸೊ ಈ ಎರಡೂ ವಿಧಾನಗಳಿಂದ ಒಂದು ಕಂಪನಿ ಹೇಗೆ ತನ್ನ ಲಾಭವನ್ನು ಹೆಚ್ಚಿಸ್ಕೊಳ್ಬೋದು ಅನ್ನೋದನ್ನು ಈ ಒಂದು ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಪ್ರೈಸಿಂಗ್ ಮೆಥಡಲ್ಲಿ ಇಲ್ಲಿ ಕಂಡುಕೊಳ್ಬೋದಾಗಿದೆ. And then another advantage is that it is adopted by those companies which prefer competitive stability. So where that competition is there, we can see that the firms cannot expect more stability in the market. So in that, if less competition, the firms are more stable in the market. So therefore, this pricing method helps the firm to fix the price which is away from the more competition. So that is less competition. They are preferring less competitive stability. So that is they are more competitive stability to fix the price. So this target rate of return pricing helps the companies or the individual firms to maintain them in the competitive stability. ಅಂದರೆ ಉದ್ಯಮ ಸಂಸ್ಥೆಯ ಸ್ಪರ್ಧಾತ್ಮಕ ಸ್ಥಿರತೆಗೆ ಆದ್ಯತೆ ನೀಡುವಂತಹ ಕಂಪನಿಗಳು ಈ ಒಂದು ಬೆಲೆ ವಿಧಾನವನ್ನು ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತವೆ. ಯಾಕೆ ಅಂತಂತಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಕಡಿಮೆ ಇದ್ದಷ್ಟು ಕೂಡ ಉದ್ಯಮ ಸಂಸ್ಥೆಗಳು ಸ್ಥಿರತೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಸ್ಪರ್ಧೆ ಹೆಚ್ಚಾದಷ್ಟು ಕೂಡ ಅವುಗಳಲ್ಲಿ ಏರಿಳಿತಗಳನ್ನು, ಸ್ಥಿರತೆಗೆ ಬದಲಾಗಿ ಅಸ್ಥಿರತೆಯನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಅದರಿಂದ ಉದ್ಯಮ ಸಂಸ್ಥೆಗಳು ತಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂತಂದರೆ ಸ್ಥಿರತೆಗೆ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು, ಸ್ಪರ್ಧಾತ್ಮಕ ಸ್ಥಿರತೆಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ಸ್ಪರ್ಧಾತ್ಮಕ ಅಸ್ಥಿರತೆಗೆ ಅವರು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಸೊ ಅಂತಹ ಒಂದು ಸ್ಪರ್ಧಾತ್ಮಕ ಸ್ಥಿರತೆ ಇಲ್ಲಿ ಸ್ಥಾಪನೆಯಾಗೋದಕ್ಕೆ ಈ ಒಂದು ಗುರಿಗೊಳಿಸಿದ ಬೆಲೆ ನೀತಿ ವಿಧಾನ ಅತ್ಯಂತ ಉಪಯುಕ್ತವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂಡ್ ದೆನ್ ಅನದರ್ So the next is that disadvantages of target rate of return pricing. So what are the disadvantages? It is not exception to the disadvantages. It is also has its own disadvantages. What are the disadvantages of target rate of return pricing? The rate of return is calculated on the level of production and sales. The change in the production and sales will also change in the rate of return. So we know that the target rate of return, it can be seen from that the production and sales, because it depends on that is the rate of return can be calculated on the basis of production and sales. So if the production and sales can change, its effect is on the rate of return. That means if the production and sales is less, the rate of return also decreases. If the production and sales is more, then rate of return also increases. Therefore, the change in the production and sales can also impact on the rate of return. That is the disadvantage of this method. ವಿದ್ಯಾರ್ಥಿಗಳೇ, ಇಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಬೇಕಾಗಿರುವಂತಹ ಆದಾಯದ ದರ ಏನಿದೆ ಅದನ್ನು ಇಲ್ಲಿ ಕಂಡುಕೊಳ್ಬೇಕು ಅಂತಂತಂದರೆ ಅದು ಯಾವುದನ್ನು ಅವಲಂಬಿಸಿರ್ತದೆ? ಉತ್ಪಾದನೆ ಮತ್ತು ಮಾರಾಟದಲ್ಲಿನ ಬದಲಾವಣೆಯನ್ನು ಅದು ಅವಲಂಬಿಸಿರ್ತದೆ. ಅಂದರೆ ಉತ್ಪಾದನೆ ಮತ್ತು ಮಾರಾಟದ ಮಟ್ಟದಲ್ಲಿ ಆದಾಯದ ದರವನ್ನು ಲೆಕ್ಕಾಚಾರ ಹಾಕಲಾಗ್ತದೆ. ಒಂದು ವೇಳೆ ಉತ್ಪಾದನೆ ಮತ್ತು ಮಾರಾಟದಲ್ಲಿನ ಬದಲಾವಣೆ ಆದಾಯದ ದರದ ಮೇಲೆ ಪರಿಣಾಮವನ್ನು ಬೀರ್ತದೆ. ಅಂದರೆ ಉತ್ಪಾದನೆ ಮತ್ತು ಮಾರಾಟದ ಪ್ರಮಾಣ ಹೆಚ್ಚಾಯಿತು ಅಂತಂತಂದರೆ ಆದಾಯದ ದರ ಹೆಚ್ಚಾಗಿರ್ತದೆ. ಉತ್ಪಾದನೆ ಮತ್ತು ಮಾರಾಟದ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಅದು ಆದಾಯದ ದರ ಕಡಿಮೆ ಆಗೋದಕ್ಕೆ ಕಾರಣವಾಗ್ತದೆ. ಅದರಿಂದ ಉತ್ಪಾದನೆ ಮತ್ತು ಮಾರಾಟದ ಪ್ರಮಾಣವನ್ನು ಇಲ್ಲಿ ಪ್ರತಿಫಲದ ಪ್ರಮಾಣ ಅವಲಂಬಿಸಿರ್ತದೆ ಅಥವಾ ಪ್ರತಿಫಲದ ದರ ಅವಲಂಬಿಸಿರ್ತದೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇದು ಇದರ ಮತ್ತೊಂದು ಅನಾನುಕೂಲತೆ. ಅಂಡ್ ದೆನ್ this method is unsuitable for price sensitive markets and for
ಪೆನೆಟ್ರೇಷನ್ ಪ್ರೈಸಿಂಗ್. ಅಂದರೆ ಈ ಬೆಲೆ ನಿಗದಿ ವಿಧಾನ ಏನಿದೆ ಇದು ಸೂಕ್ಷ್ಮ ಮಾರುಕಟ್ಟೆಗಳಿಗೆ ಮತ್ತು ನುಗ್ಗುವ ಬೆಲೆ ನೀತಿಗೆ ಸೂಕ್ತವಾದಂತಹ ವಿಧಾನ ಆಗಿಲ್ಲ. ಅಂದರೆ ಇಟ್ ಈಸ್ ಅನ್ಸೂಟಬಲ್ ಫಾರ್ ಪ್ರೈಸ್ ಸೆನ್ಸಿಟಿವ್ ಇಫ್ ಪ್ರೈಸ್ ಫ್ಲಕ್ಚುಯೇಟ್ಸ್ in the market, then its impact is on the sales of the product. And also therefore for the penetration pricing, the way the prices are fixed at the lower level, that is called as penetration pricing. In these cases this market is not suitable. ಅಂದರೆ ವಿದ್ಯಾರ್ಥಿಗಳೇ, ಈ ಬೆಲೆ ನಿಗದಿಯ ಈ ಒಂದು ವಿಧಾನ ಏನಿದೆ ಬೆಲೆಯ ಸೂಕ್ಷ್ಮ ಮಾರುಕಟ್ಟೆಗಳಿಗೆ ಇದು ಅನ್ವಯ ಆಗೋದಿಲ್ಲ ಮತ್ತು ನುಗ್ಗುವ ಬೆಲೆ ನೀತಿ ಅಂದರೆ ಅತ್ಯಂತ ಕೆಳಮಟ್ಟದಲ್ಲಿ ನಿಗದಿಪಡಿಸುವಂತಹ ಬೆಲೆ ವಿಧಾನಕ್ಕೆ ಈ ಒಂದು ಗುರಿಗೊಳಿಸಿದ ಬೆಲೆ ವಿಧಾನ ನೀತಿ ಅಷ್ಟೇನು ಪರಿಣಾಮಕಾರಿಯಾದಂತಹ ವಿಧಾನ ಅಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಸೂಕ್ಷ್ಮ ಮಾರುಕಟ್ಟೆಗಳಲ್ಲಿ ಬೆಲೆಗಳಲ್ಲಿ ಸ್ವಲ್ಪ ಬದಲಾವಣೆಯಾಯಿತು ಅಂತಂದ್ರೂ ಕೂಡ ಅದರ ಮಾರಾಟದ ಮೇಲೆ ಪರಿಣಾಮವನ್ನು ಬೀರ್ತದೆ. ಸೊ ಮಾರಾಟ ಏನಿದೆ ಅದು ರೇಟ್ ಆಫ್ ರಿಟರ್ನ್ ಅಂದರೆ ಆದಾಯದ ದರದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಅದರಿಂದ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಪೆನೆಟ್ರೇಷನ್ ಪ್ರೈಸಿಂಗ್ ಪಾಲಿಸಿ. And then another disadvantage is that it ignores the influence of demand, elasticity of demand and degree of competition in the market. ಅಂದರೆ ಮಾರುಕಟ್ಟೆಯಲ್ಲಿ these are all external factors that influencing the pricing of the product of any individual firm. ಅಂದರೆ ಯಾವುದೇ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಬಾಹ್ಯ ಅಂಶಗಳಾದಂತಹ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಮಾರುಕಟ್ಟೆಯಲ್ಲಿನ ಸ್ಪರ್ಧೆ ಇವೆಲ್ಲವನ್ನ ಈ ಒಂದು ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಪ್ರೈಸಿಂಗ್ ಅಂದರೆ ಗುರಿಗೊಳಿಸಿದ ಬೆಲೆ ನೀತಿ ವಿಧಾನ ಅದು ಈ ವಿಧಾನಗಳನ್ನು ಈ ಅಂಶಗಳನ್ನು ಬೆಲೆ ನಿರ್ಧಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಸೊ ಈ ರೀತಿ ನಿರ್ಲಕ್ಷ್ಯ ಮಾಡಿರೋದು ಇದರ ಮತ್ತೊಂದು ಅನಾನುಕೂಲತೆ ಅಂತ ನಾವಿಲ್ಲಿ ಹೇಳ್ಬೋದು. ಏಕೆ ಅಂತಂತಂದರೆ ಸೊ ದಟ್ ಈಸ್ ಡಿಮಾಂಡ್, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆ್ಯಂಡ್ ಡಿಗ್ರಿ ಆಫ್ ಕಾಂಪಿಟೇಷನ್, ದೇ ಆರ್ ಆಲ್ ಫ್ಯಾಕ್ಟರ್ಸ್ and they are the market forces. The demand is highly influencing on the pricing of the product. It is a most important market force, and related aspects like elasticity of demand and the degree of competition in the market all are ignored while setting the price under target rate of return pricing is one of the another disadvantage of this pricing methodology. And then one more disadvantage is that it ignores the importance of marginal cost pricing. That is for any market, either it may be a perfect or imperfect competition, the price determination in order to in determining the price, not only the average cost per unit of output, but also marginal cost also play a very important role in determining the price. That marginal cost is ignored even in the case of target rate of return pricing. ವಿದ್ಯಾರ್ಥಿಗಳೇ, ಇಲ್ಲಿ ಇದು ಸೀಮಾಂತ ವೆಚ್ಚದ ಮಹತ್ವವನ್ನು ನಿರ್ಲಕ್ಷಿಸಿದೆ. ಸೀಮಾಂತ ವೆಚ್ಚ ಅದು ಪರಿಪೂರ್ಣ ಪೈಪೋಟಿ ಆಗಿರ್ಬೋದು ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಗಿರ್ಬೋದು. ಅವುಗಳಲ್ಲಿ ಯಾವುದೇ ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಪಡಿಸಬೇಕಾದ್ರೆ ಸರಾಸರಿ ವೆಚ್ಚದಂತೆ ಅಷ್ಟೇ ಪ್ರಾಮುಖ್ಯತೆಯನ್ನು ಸೀಮಾಂತ ವೆಚ್ಚವೂ ಕೂಡ ಪಡ್ಕೊಂಡಿದೆ. ಆದರೆ ಆ ಸೀಮಾಂತ ವೆಚ್ಚವನ್ನು ನಿರ್ಲಕ್ಷಿಸಿರೋದು ಈ ಒಂದು ಗುರಿಗೊಳಿಸಿದ ಬೆಲೆ ನೀತಿ ವಿಧಾನದ ಮತ್ತೊಂದು ಅನಾನುಕೂಲತೆ ಅಂತ ನಾವಿಲ್ಲಿ ಹೇಳ್ಬೋದು. And then one more disadvantage is that it reduces the interests of firm in cost control and more pressure to minimize the costs. That means that is when to maximize the profit, cost controlling is very essential. To increase the sales, to increase the production, so that is cost controlling methods are very important. So while controlling the costs, so the interest of the firms is completely neglected in this method. So therefore more pressure is on to minimize the cost to maximize the profit or maximizing the sales in this target rate of return pricing. So ವಿದ್ಯಾರ್ಥಿಗಳೇ, ಈ ಒಂದು ವಿಧಾನದಲ್ಲಿ ವೆಚ್ಚ ನಿಯಂತ್ರಣದಲ್ಲಿ ಉದ್ಯಮ ಸಂಸ್ಥೆಗಳ ಹಿತಾಸಕ್ತಿಯನ್ನು ಇದು ಕಡಿಮೆ ಮಾಡ್ತದೆ. ಯಾಕೆ ಅಂತಂದರೆ ಇದರ ಉದ್ದೇಶ ಲಾಭವನ್ನು ಗರಿಷ್ಠಗೊಳಿಸೋದಾಗಿರ್ಬೋದು ಅಥವಾ ಮಾರಾಟವನ್ನು ಗರಿಷ್ಠಗೊಳಿಸೋದೇ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾಗ್ತದೆ.
ಬೆಲೆಯನ್ನು ನಿಗದಿಪಡಿಸೋದಕ್ಕೋಸ್ಕರ, ಕಡಿಮೆ ಪ್ರಮಾಣದಲ್ಲಿ ಬೆಲೆಯನ್ನು ನಿಗದಿಪಡಿಸೋದಕ್ಕೋಸ್ಕರ ವೆಚ್ಚವನ್ನು ನಿಯಂತ್ರಣಗೊಳಿಸಬೇಕಾಗ್ತದೆ. ಈ ವೆಚ್ಚ ನಿಯಂತ್ರಣಗೊಳಿಸುವಂತಹ ನಿಟ್ಟಿನಲ್ಲಿ ಉದ್ಯಮ ಸಂಸ್ಥೆಗಳ ಹಿತಾಸಕ್ತಿಗಳನ್ನು ಇಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತದೆ ಮತ್ತು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಹೆಚ್ಚಿನ ಒತ್ತಡವನ್ನು ಇಲ್ಲಿ ಉದ್ಯಮ ಸಂಸ್ಥೆಗಳು ಎದುರಿಸಬೇಕಾಗ್ತದೆ. ಸೊ ಇಂತಹ ಒಂದು ಅನಾನುಕೂಲತೆಯನ್ನು ನಾವು ಯಾವುದರಲ್ಲಿ ಕಾಣ್ತೀವಿ? ಗುರಿಗೊಳಿಸಿದ ಬೆಲೆ ನೀತಿಯಲ್ಲಿ ಕಾಣಲಾಗ್ತದೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಪ್ರೈಸಿಂಗ್. ಸೊ what is the conclusion of this target rate of return pricing? So the conclusion, I would like to conclude with this, that is, with all its advantages and disadvantages, it is different from other pricing models because it takes into account the time value of money. Time and expected volume of sales play a part in this price model. Hence, it can be used to project what price a company should set on its product sales to generate a desired profit. ವಿದ್ಯಾರ್ಥಿಗಳೇ, ಇದರಿಂದ ನಮಗೇನು ತಿಳಿದು ಬರ್ತದೆ? ಈ ಎಲ್ಲ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ನಡುವೆಯೂ ಕೂಡ ಈ ಗುರಿಗೊಳಿಸಿದ ಬೆಲೆ ನಿರ್ಧಾರ ವಿಧಾನವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಇದರಲ್ಲಿ ನಾವು ಲಾಭವನ್ನು ಗಳಿಸಲು ತನ್ನ ಮಾರಾಟ ಉತ್ಪನ್ನದ ಮೇಲೆ ಯಾವ ಬೆಲೆಯನ್ನು ನಿಗದಿಪಡಿಸಲಾಗ್ತದೆ ಎಂಬುದನ್ನು ಈ ಒಂದು ವಿಧಾನ ಪ್ರತಿಬಿಂಬಿಸ್ತದೆ. ಅದರಿಂದ ಈ ಒಂದು ಗುರಿಗೊಳಿಸಿದ ಬೆಲೆ ನೀತಿಯಿಂದ ನಾವು ತಿಳ್ಕೊಳ್ಳೋದೇನು ಅಂತಂದರೆ, ಇಟ್ ಈಸ್ ಎನ್ updated or revised version of full cost pricing. So that is the revision. I am going to that revision, that target rate of return pricing. In this target rate of return pricing, we understood about meaning of target rate of return pricing and how it is different from full cost pricing, and then what procedure that we should follow for the calculation of target rate of return pricing, and what are the advantages and what are the disadvantages, and then conclusion part. So we all understood in the target rate of return pricing. Students, after listening this video, you can go through that as usual, that study material, both it is in Kannada and English, and then understand it very well, and then answer to the MCQ questions which are given in Excel. And then finally, to get much more knowledge about this, you go through these reference books, that is Modern Economic Theory by KPM Sundaram, Market Behavior and Cost Analysis by K. Ramachandra, myself Pratibha Parshvanath, and then Chandrasekhar, and then Managerial Economics by M.M. Gupta, and then Business Economics by R. Sharma, and then Nirvahana Arthashastra and Nirvahana Arthashastra by both Prabhakar Shishila and H.R. Krishnamurthy. These two are Kannada books. So thank you students. Thank you one and all.